स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ಇವತ್ತು ಬಿಜಾಪುರ ಮೀಸಲು ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ರಾಜು ಆಲ್ಗೂರ್ ಅವರ ಪರವಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಸಾಹೇಬರು ಮತ್ತು ಜಿಲ್ಲೆಯ ಎಲ್ಲ ಶಾಸಕರುಗಳು ಶಿವಾನಂದ ಪಾಟೀಲ್ ಅವರು ಮತ್ತು ನಮ್ಮ ಹಮೀದ್ ಮುಶ್ರೀಫ್ ಅವರು ಮತ್ತು ಎಲ್ಲ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಿಜಾಪುರ ಜಿಲ್ಲೆಯಲ್ಲಿ ಲೋಕಸಭೆ ಅಭ್ಯರ್ಥಿ ನಾಮಪತ್ರ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಇಷ್ಟೊಂದು ಲಕ್ಷಾನುಗಟ್ಟಲೆ ಜನ ಇವತ್ತೇನು ಭಾಗವಹಿಸಿದ್ರು ಇದನ್ನು ನೋಡಿದ್ರೆ ನಮ್ಮ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜು ಆಲ್ಗೂರ್ ಅವರು ಸುಮಾರು 2.5 ಲಕ್ಷಕ್ಕೂ ಅಧಿಕ ಮತಗಳಿಂದ ಆಯ್ಕೆ ಆಗ್ತಾರೆ ಅನ್ನುವಂಥ ಭರವಸೆಯನ್ನ ಗಮನಕ್ಕೆ ತಂದು ಈ ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ನನ್ನ ವಿನಂತಿ ಇದೆ, ಯಾವುದೇ ಕಾರಣಕ್ಕೆ ಸುಳ್ಳು ಮತ್ತು ಟಿವಿಯಲ್ಲಿ ತೋರಿಸ್ತಕ್ಕಂಥ ಸುಳ್ಳು ಭರವಸೆಗಳನ್ನು ನಿಮಗೆ ಗೊತ್ತಿರಬಹುದು, ಮೋದಿಯವರ ಅಂದ್ರೆ ಒಂದು ಭರವಸೆ ಅಂತ ನಾವು 5 ಭರವಸೆ ಕೊಟ್ಟು ಜನರಿಗೆ ಹೆಲ್ಪ್ ನಾವು ನೇರವಾಗಿ ಅವರಿಗೆ ಗ್ಯಾರಂಟಿಗಳನ್ನು ಕೊಟ್ಟು ತಲುಪಿಸಿದ್ರು ಇವತ್ತು ಕೆಲವೊಬ್ಬರಿಗೆ ತಪ್ಪು ಗ್ರಹಿಕೆಗಳನ್ನು ಕೊಡ್ತಕ್ಕಂಥ ಬಿಜೆಪಿ ಅವರಿಗೆ ತಮ್ಮ ಗ್ರಾಮ ಆಗಲಿ ಬೂತ್ ಆಗಲಿ ಮನೆಗಾಗಲಿ ಅವರ ಜೆಂಡಾ ತಗೊಂಡು ಯಾರೇ ಬಂದ್ರೆ ಅವರನ್ನ ಎಲ್ಲ ಆ ಊರಿನಿಂದ ಹೊರಗಡೆ ಹಾಕಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣವಾಗಿ 100ಕ್ಕೆ 100 ಮತಗಳನ್ನು ಹಾಕಿದ್ರೆ ಬಿಜಾಪುರ ಜಿಲ್ಲೆ ಐತಿಹಾಸಿಕವಾಗಿ ಇವತ್ತು ನೀರಾವರಿಯಾಗಿದೆ. ಔದ್ಯೋಗಿಕವಾಗಿ ಇವತ್ತು ಸುಮಾರು 36,000 ಕೋಟಿಯನ್ನ ಎಂ.ಬಿ. ಪಾಟೀಲ್ ಸಾಹೇಬರು ಬಿಜಾಪುರ ಜಿಲ್ಲೆಗೆ ತಂದು ಕೊಟ್ಟಿದ್ದಾರೆ. ಬಹುತೇಕ ನನಗನಿಸ್ತದ ಭಾರತ ದೇಶದಲ್ಲಿ ಬರ್ತಕ್ಕಂಥ 5,000 ಜಿಲ್ಲೆಗಳಲ್ಲಿ ಬಿಜಾಪುರ ಟಾಪ್ 10 ಅಂದ್ರೆ 10 ಜಿಲ್ಲೆಯಲ್ಲಿ ಒಂದು ಶ್ರೀಮಂತ ಜಿಲ್ಲೆ ಎಂ.ಬಿ. ಪಾಟೀಲ್ ಸಾಹೇಬರು ಮಾಡಿರ್ತಕ್ಕಂಥ ಕಾರ್ಯವೈಖರಿಯಿಂದ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಬರ್ತಕ್ಕಂಥ 7ನೇ ತಾರೀಕಿಗೆ ಮುಂದಿನ ತಿಂಗಳ 7ನೇ ತಾರೀಕಿಗೆ ತಾವೆಲ್ಲರೂ ಪ್ರತಿಯೊಬ್ಬರೂ ಸಹ ಮತವನ್ನ ಹಾಕದೆ ಅಂದ್ರೆ ಮನೆಯಲ್ಲಿ ಉಳಿಯದೆ ಪ್ರತಿಯೊಬ್ಬರೂ ಸಹ ತಮ್ಮ ಮನೆಯ ಹಿರಿಯರನ್ನ ಯುವಕರನ್ನ ಕರೆದುಕೊಂಡು ಹೋಗಿ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಮತವನ್ನ 90% ಮತಗಳನ್ನ ನಾವು ಮಾಡಿದ್ರೆ ಸುಮಾರು 2.5 ಲಕ್ಷದಿಂದ ನಮ್ಮ ಅಭ್ಯರ್ಥಿ ರಾಜು ಆಲ್ಗೂರ್ ಅವರು ಗೆಲ್ತಾರೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಇವತ್ತು ನೀವು ನೋಡಿರಿ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಜನ ನಾಮಿನೇಷನ್ಗಳನ್ನು ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಏನು ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆ ಅದ, ಈ ಕಡೆ ಇವತ್ತು ಇಷ್ಟೊಂದು ಬೃಹತ್ ಇವತ್ತು ಸಿದ್ದೇಶ್ವರ ಗುಡಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಒಳಗೆ ಜನ ನೋಡಿದ್ರೆ ಬಹುತೇಕವಾಗಿ ನನಗೆ ಅನಿಸ್ತದೆ 1 ರಿಂದ 1.5 ಲಕ್ಷ ಜನ ಇವತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ಇವತ್ತು ಅಭಿವೃದ್ಧಿಗಳನ್ನ ನೋಡಿದ್ರೆ ಬಹುತೇಕ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲ್ ಸಾಹೇಬರು ಈ ಜಿಲ್ಲೆಗೆ ವಿಶೇಷವಾಗಿರ್ತಕ್ಕಂಥ ನೀರಾವರಿಯನ್ನ ಸುಮಾರು 15 ಲಕ್ಷ ಎಕರೆ ನೀರಾವರಿಯನ್ನ ಆಗುವಂಗ ಭದ್ರ ಬುನಾದಿಯನ್ನ ಈ ಜಿಲ್ಲೆಗೆ ಹಾಕಿಕೊಟ್ಟಿದ್ದಾರೆ. ಬಹುತೇಕ ಇಡೀ ದೇಶದಲ್ಲಿ ಅತಿ ಹೆಚ್ಚು ನೀರಾವರಿ ಕ್ಷೇತ್ರ ಯಾವುದಾದ್ರೂ ಜಿಲ್ಲೆ ಇದ್ರೆ ಇಡೀ ಭಾರತ ದೇಶದಲ್ಲಿ ಬಿಜಾಪುರ ಜಿಲ್ಲೆ ಅಂತ ಹೇಳಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ, ಮುಂಬರುವ ದಿನಗಳಲ್ಲಿ ಇವತ್ತು ಮಹಿಳೆಯರು, ಕಾರ್ಯಕರ್ತರು, ಯುವಕರು, ಶ್ರಮಿಕರು, ಇವರು ಕೂಲಿ ಕಾರ್ಮಿಕರಿದ್ದೀವಿ, ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ಅವರೆಲ್ಲರಿಗೂ ಕೆಲಸ ಸಿಗ್ತಕ್ಕಂಥ ಜಿಲ್ಲೆ ಆಗ್ತದೆ. ಲಕ್ಷಾನುಗಟ್ಟಲೆ ಜನ ಉದ್ಯೋಗ ಈ ಜಿಲ್ಲೆಯಲ್ಲಿ ಪಡಿತಾರೆ. ಇವತ್ತು ಬೆಂಗಳೂರಿಗೆ ಹೋಗೋದು ಬೇಕಾಗಿಲ್ಲ, ಚೆನ್ನೈ ಮುಂಬೈ ಹೋಗೋದು ಅವಶ್ಯಕತೆ ಇಲ್ಲ. ಆ ಮುಂಬೈ, ಚೆನ್ನೈ ಮತ್ತು ಬೆಂಗಳೂರಿನ ಜನ ಬಿಜಾಪುರ ಜಿಲ್ಲೆಗೆ ಬಂದು ಕೆಲಸ ಮಾಡುವಂಗ ಒಂದು ಕ್ರಾಂತಿ ಆಗ್ತಾ ಇದೆ. ಹಾಗಾಗಿ ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಜು ಆಲ್ಗೂರ್ ಗೆಲ್ಲಿಸಿದ್ರೆ ನಮ್ಮ ಜಿಲ್ಲೆ ಅತ್ಯುತ್ತಮವಾಗಿ ಒಳ್ಳೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿ, ತಮ್ಮ ಇವತ್ತು ಭಾಗವಹಿಸಿರ್ತಕ್ಕಂಥ ಈ ವಿಶೇಷವಾಗಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಭಾಗವಹಿಸಿದ್ದಾರೆ. ಅವರಿಗೆಲ್ಲರಿಗೂ ಸಹ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका। स्पोकन इंग्लिश आजकल ना सिर्फ एक शौक़ है बल्कि अहम ज़रूरत बन चुका है। अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972295999 और 8050828793। ದೇವಸ್ಥಾನದ ಮುಂದೆ ಎಲ್ಲ ಪಕ್ಷದ ಮಕ್ಕಳು ಜಿಲ್ಲೆಯ ಎಲ್ಲ ಗ್ರಾಮಗಳಿಂದ ಆಗಮಿಸಿದ ಒಬ್ಬರು ಈ ಒಂದು ಸಿದ್ದೇಶ್ವರ ದೇವಸ್ಥಾನದ ಹತ್ತಿರ ಆಗಮಿಸಬೇಕು. ಸಿದ್ದೇಶ್ವರ ದೇವಸ್ಥಾನ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಈ ರ್ಯಾಲಿಗೆ ಚಾಲನೆಯನ್ನು ನೀಡಲಾಗುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ವಿನಂತಿ. ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರೊಫೆಸರ್ ರಾಜು ಆಲ್ಗೂರ್ ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರೆ. ತಾವೆಲ್ಲರೂ ಶಾಂತ ರೀತಿಯಿಂದ ಸಹಕರಿಸಬೇಕು. ದಯವಿಟ್ಟು ಯಾರು ಗದ್ದಲ ಮಾಡದೆ ನೀವು ಶಾಂತ ರೀತಿಯಿಂದ ರ್ಯಾಲಿಯಲ್ಲಿ ಪಾಲ್ಗೊಳ್ಳಬೇಕಂತ ತಮ್ಮಲ್ಲಿ ವಿನಂತಿ. ಯುವಕರು ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. GST ಎಂಬ ಅವೈಜ್ಞಾನಿಕ ಒಂದು ಟ್ಯಾಕ್ಸೇಷನ್ ತಂದ್ಬಿಟ್ಟು ನಮ್ಮ ರೈತರು ಒಂದು ಪಂಪ್ ಸೆಟ್ ಖರೀದಿ ಮಾಡಬೇಕಾದ್ರೆ, ಒಂದು ಯೂರಿಯಾ ಖರೀದಿ ಮಾಡಬೇಕಾದ್ರೆ, ಏನ್ ಖರೀದಿ ಚುರುಮುರಿ ಖರೀದಿ ಮಾಡಬೇಕಾದ್ರೆ ಸಾಧ್ಯ. ಕಾಂಗ್ರೆಸ್ ಪಕ್ಷಕ್ಕೆ ರಾಜು ಆಲ್ಗೂರ್ ಅವರಿಗೆ, MP ಪಾಟೀಲ್ ಅವರಿಗೆ, ಶಿವಾನಂದ ಪಾಟೀಲ್ ಅವರಿಗೆ
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.